ಕಾಳು ಮೆಣಸು ಜಾಸ್ತಿನೇ ಬಳಸೋರ ಅಥವಾ ಕಾಳು ಮೆಣಸು ಜಾಸ್ತಿ ಇದ್ದಿದ್ದೇ ನನಗೆ ಒಡೆ ಸಿಕ್ಬಿಡೈತಾ ಗೊತ್ತಿಲ್ಲ. ಕಾಳು ಮೆಣಸು ಹೆಚ್ಚು ಕಮ್ಮಿ ಒಂದು 4 ಸಿಕ್ಬಿಡ್ತು ಒಟ್ಟೊಟ್ಟಿಗೆ. ಇದು ನನಗೆ ಸ್ವಲ್ಪ ಕಷ್ಟ ಆಯಿತು ಅನ್ನುವಂಥ ಒಂದು ಟಾಸ್ಕ್ ಯಾವುದು ಸರ್? ಅಂದರೆ ಗಾಡಿ ಹಾಕೋದೇ ಟಾಸ್ಕ್ ಆಯಿತಾ ಅಥವಾ ಅಡುಗೆ ಮಾಡೋದು ಟಾಸ್ಕ್ ಆಯಿತಾ? ಹಾಂ, ಓಕೆ, ಸೂಪರ್. ನಿಮಗಿಲ್ಲಿ ಪೀಣ್ಯ ಮೆಟ್ರೋ ಸ್ಟೇಷನು. ಸೊ ಪೀಣ್ಯ ಮೆಟ್ರೋ ಸ್ಟೇಷನ್ ಈ ಕಡೆ ಬರುತ್ತೆ ಅಥವಾ TVS ಕ್ರಾಸು. ನೀವು TVS ಕ್ರಾಸಿಂದ ಇದೇ ರೋಡಲ್ಲಿ ಹೋದರೆ ಪೀಣ್ಯ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಪೀಣ್ಯ ಪೊಲೀಸ್ ಸ್ಟೇಷನ್ನು. ಇಲ್ಲೇ ನಿಮಗೆ ಅನ್ನಪೂರ್ಣ ಮೆಸ್ ಅಂತ, ಸೊ ಸ್ಟ್ರೀಟ್ ಫುಡ್ ಇರೋಂಥದ್ದು. ಗಾಡಿ ಇರುತ್ತೆ, ಒಂದೊಳ್ಳೆ ನೀಟಾಗಿ ಕ್ಲೀನಾಗಿ ಇಟ್ಟಿರುವಂಥ ಒಂದು ಗಾಡಿ. ಸೊ ನೀಟಾಗಿ ಮಾಡ್ತಾರೆ, ಕ್ಲೀನಾಗಿ ಮಾಡ್ತಾರೆ, ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಇಲ್ಲಿನ ಸ್ಪೆಷಲ್ ಅಂದ್ರೇ ಚಿತ್ರಾನ್ನ ಹಾಗೂ ಇಡ್ಲಿ. ಇಡ್ಲಿ ಅಂದರೆ ಮಸಾಲೆ ಇಡ್ಲಿ ಮಾಡ್ತಾರೆ, ಹಾಗೂ ಚಿತ್ರಾನ್ನ ಅಂತ ಬಂದರೆ ನಿಮಗೆ ತರಕಾರಿ ಚಿತ್ರಾನ್ನ ಸಿಗುತ್ತೆ, ಅದು ಸ್ಪೆಷಲ್ಲು. ಮತ್ತು ಇನ್ನು ಎಣ್ಣೆ ವಿಚಾರ ಅಂತ ಬಂದಾಗಲೂ ಕೂಡ ಉತ್ತಮವಾಗಿರೋಂಥ ಎಣ್ಣೆ ಬಳಸ್ತೀವಿ ಅಂತಲೇ ಹೇಳ್ತಿದ್ರು. ಸೊ ನೀವು ಎಣ್ಣೆನೂ ನೋಡ್ಬೋದು, ಕೆಲವೊಂದು ಕಡೆ ಎಲ್ಲ ಕಪ್ಪಗಿರುತ್ತೆ ಬಾಸ್ ಅಂತೀರ, ನೋಡಿ ಆರಾಮಾಗಿ ಒಂದು ಒಳ್ಳೆ ಎಣ್ಣೆ. ಸೊ ಫ್ರೆಶ್ ಆಯಿಲ್ನ ಬಳಸಿ ನಿಮಗಿಲ್ಲಿ ಬೋಂಡ ಬಜ್ಜಿ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ಬಂದಾಗ ಬರೀ ನಿಮಗೆ ಚಿತ್ರಾನ್ನ ಇಷ್ಟು ಮಾತ್ರನೇ ಅಲ್ಲ, ತುಂಬ ಐಟಮ್ ಸಿಗುತ್ತೆ. ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಬಿಸಿ ಬಿಸಿ ರೈಸ್ ಬಾತ್ ಸರ್, ಟೇಸ್ಟ್ ಹೇಗಿದೆ ಸರ್? ಟೇಸ್ಟ್ ಚೆನ್ನಾಗಿದೆ ಸರ್. ಇಡ್ಲಿ ಫಸ್ಟ್ ಟೈಮ್ ತಿಂದಿರೋದು, ಅದರಲ್ಲಿ ಫ್ಲೇವರ್ಸ್ಗಳು ಇದೆ, ಸಿಕ್ಕಾಪಟ್ಟೆ ಫ್ಲೇವರ್ಸ್ ಐತೆ, ಚೆನ್ನಾಗಿತ್ತು ತಿನ್ನಕ್ಕೆ. ಇಡ್ಲಿ ಚೆನ್ನಾಗಿದೆ. ಇಡ್ಲಿ ಬಿಟ್ಟು ಏನಾದ್ರು ಟ್ರೈ ಮಾಡಿದ್ರೆ ಬೇರೆ ಪಲಾವ್ ಮಾಡಿದೆ, ಪಲಾವ್ನ ಚೆನ್ನಾಗಿದೆ. ಪಲಾವ್ ಚೆನ್ನಾಗಿದೆ, ಇಡ್ಲಿ ಸೂಪರ್ ಆಗೈತೆ. ಇಡ್ಲಿ ಸೂಪರ್ ಆಗಿದೆ. ಫಸ್ಟ್ ಟೈಮ್ ತಿಂದಿರೋದು ನಾನು. ಫಸ್ಟ್ ಟೈಮ್ ತಿಂದಿದ್ದೆ. ಓಕೆ, ಥ್ಯಾಂಕ್ ಯು. ಶ್ರೀ ಅನ್ನಪೂರ್ಣ ಮೆಸ್ಸಲ್ಲಿ ಮೊದಲನೇದಾಗಿ ಮಸಾಲೆ ಇಡ್ಲಿ ತೊಗೊಂಡಿದ್ದೀನಿ. ಮಸಾಲೆ ಇಡ್ಲಿಗೆ 2 ಥರ ಚಟ್ನಿ ಕೊಟ್ಟಿದ್ದಾರೆ, ಟೊಮೊಟೊ ಚಟ್ನಿ ಹಾಗೂ ಮಾಮೂಲಿ ಕಾಯಿ ಉರ್ಗಡ್ಲೆ ಎಲ್ಲ ಹಾಕಿ ಕೆಂಪು ಮೆಣಸಿನಕಾಯಿ ಬಳಸಿ ಮಾಡಿರುವಂಥ ಚಟ್ನಿ. ಗಾಡಿಗಳು ಹೆವಿ ಓಡಾಡ್ತಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೌಂಡ್ ಬರ್ಬೋದು, ಜಾಸ್ತಿನೇ ಬರ್ಬೋದು. ಇಡ್ಲಿ ಹಾಗೂ ಉದ್ದಿನ ವಡೆ ತೊಗೊಳ್ಳೋಣ, ಫಸ್ಟು ತೊಗೊಳ್ಳೋಣ, ಆಮೇಲೆ ಇಡ್ಲಿ ಕಡೆ ಗಮನ ಕೊಡೋಣ. ಕರುಮ್ ಅನ್ನೋದೆ ಹಸಿರು ಮೆಣಸಿನಕಾಯಿ ಯಥೇಚ್ಛವಾಗಿ ಬಳಸೋರೆ, ಸರಿ ಖಾರ ಕೊಡುತ್ತೆ ರಪ್ ಅಂತ. ಅಂದರೆ ಹಸಿರು ಮೆಣಸಿನಕಾಯಿ ಸಿಕ್ಕಿದಾಗ, ಇಲ್ಲಾಂದ್ರೆ ಇಲ್ಲ, ಮಾಮೂಲಿ ಚೆನ್ನಾಗಿದೆ. ಕಾಯೆಲ್ಲ ಹಾಕಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಕಾಳು ಮೆಣಸು ಬಳಸಿದಾರಾ, ಅದು ಇಷ್ಟ ಆಯಿತು. ಎಷ್ಟೋ ಕಡೆ ಕಾಳು ಮೆಣಸೇ ಬಳಸಲ್ಲ, ಕಾಳು ಮೆಣಸು ಬಳಸಬೇಕು. ಉದ್ದಿನ ವಡೆ ಅಂದಾಗ ಅದೇ ಮಜಾ. ಕಾಳು ಮೆಣಸು ಬಳಸಿದ್ದಾರೆ, ಇಷ್ಟ ಆಗುತ್ತೆ. ಇನ್ನು ಇಡ್ಲಿ, ಮಸಾಲೆ ಇಡ್ಲಿ ಅಂದಾಗ ಕೆಲವೊಬ್ಬರು ಜಾಸ್ತಿ ಮಾಡಿಬಿಡ್ತಾರೆ ಇನ್ನು ಪ್ರೈಸ್ನ. ಬಟ್ ಇಲ್ಲಿ 15 ರೂಪಾಯಿಗೆ ಇಡ್ಲಿ ಸಿಗುತ್ತೆ. ಇಷ್ಟು ದೊಡ್ಡ ಇಡ್ಲಿ ಇದೆ. ಇಡ್ಲಿ ಹಾಗೂ ಟೊಮೊಟೊ ಚಟ್ನಿ ಜೊತೆ ತೊಗೊತೀವಿ. ಯಾವಾಗಲೂ ಮಾಮೂಲಿ ಚಟ್ನಿ ಸಿಗ್ತಾನೆ ಇರುತ್ತೆ, ಟೊಮೊಟೊ ಚಟ್ನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇವರು ಒಂದು ಸ್ವಲ್ಪ ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಟ್ರೈ ಮಾಡೋಣ. ಚೆನ್ನಾಗಿದೆ. ಚಟ್ನಿ ಅಂದಾಗ ಮಾಮೂಲಿ ಟೊಮೊಟೊನ ಬಳಸಿದ್ದಾರೆ, ಹುಳಿ ಬರೋಲ್ಲ, ಖಾರ ಬರ್ತೈತೆ, ಖಾರ ಇದೆ. ಮತ್ತು ಇನ್ನು ಬೆಳ್ಳುಳ್ಳಿ ಟೇಸ್ಟ್ ಜಾಸ್ತಿ ಬರ್ತಾಯಿದೆ. ಖಾರ ಹಾಗೂ ಬೆಳ್ಳುಳ್ಳಿ ಸರಿ ಕೊಡ್ತಾಯಿದೆ. ಚಟ್ನಿನೂ ಅಷ್ಟೇ ಕರ್ಕಾರವಾಗಿ ಚೆನ್ನಾಗಿದೆ, ಸೂಪರ್. ಇಡ್ಲಿನೂ ಅಷ್ಟೇ ಮೃದುವಾಗಿ ಚೆನ್ನಾಗಿದೆ. ಈರುಳ್ಳಿ ಎಲ್ಲ ಬಳಸಿರ್ತಾರೆ, ಆ ಈರುಳ್ಳಿ ಕ್ರಂಚ್ ನೀಟಾಗಿ ಸಿಗುತ್ತೆ. ಜಾಸ್ತಿ ಬಳಸಿದ್ದಾರೆ, ಈರುಳ್ಳಿ ಎಲ್ಲ ಜಾಸ್ತಿ ಬಳಸಿ ಮಾಡಿದ್ದಾರೆ. ಸಬ್ಬಸ್ಗೆ ಸೊಪ್ಪಿನ ಟೇಸ್ಟು ನೀಟಾಗಿ ಸಿಗುತ್ತೆ, ಸೂಪರ್ ಚೆನ್ನಾಗಿದೆ. ನಾರ್ಮಲ್ ಇಡ್ಲಿನೂ ಸಿಗುತ್ತೆ, ನಿಮಗೆ ಮಸಾಲೆ ಇಡ್ಲಿನೂ ಸಿಗುತ್ತೆ. ನೀವು ಯಾವ ಇಡ್ಲಿ ತೊಗೊಂಡ್ರು ಕೂಡ ಸೇಮ್ ಪ್ರೈಸ್ 15 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇಷ್ಟ ಆಯಿತು, ಚೆನ್ನಾಗಿದೆ. ಮಸಾಲೆ ಇಡ್ಲಿ 2 ಸಿಗುತ್ತೆ. ಹೌದು ಸರ್, 2 ಸಿಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಮಸಾಲೆ ಇಡ್ಲಿ ಬೇಡ ಅಂತಾರೆ, ರೆಗ್ಯುಲರ್ ತಿಂದಿರ್ತಾರಲ್ಲ. ಹೌದು. ಅವರಿಗೆ ನಾರ್ಮಲ್ ಇಡ್ಲಿ ಮೊದಲು ಮಾಡಿ ಇಟ್ಟಿರ್ತೀವಿ. ಓಕೆ. ಮಸಾಲ ಇಡ್ಲಿ ಜನ ಬರೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮಸಾಲ ಇಡ್ಲಿ ಸ್ವಲ್ಪ ಇದು ಮಸಾಲೆ ಇಡ್ಲಿ. ಹೌದು ಸರ್, ಇನ್ನೂ ಸ್ಟಫ್ ಆಗಿಲ್ಲ ಅನ್ಸುತ್ತೆ, ಅದು ಇನ್ನೂ ಆಗಬೇಕಾ? ಆಗಬೇಕು. ಸರ್ ನಮಸ್ಕಾರ. ಹಲೋ ಸರ್, ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಪ್ರತಾಪ್ ಅಂತ ಸರ್. ಪ್ರತಾಪ್ ಅವರು
ಸರ್ ಸ್ಟ್ರೀಟ್ ಫುಡ್ ನೇಮ್ ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್ ಶ್ರೀ ಅನ್ನಪೂರ್ಣ ಮೆಸ್ ಅಂತ, ಇದು ಪೀಣ್ಯ ಪೊಲೀಸ್ ಸ್ಟೇಷನ್ ಹತ್ರನೇ ಬರುತ್ತೆ. ನಮ್ಮಲ್ಲಿ ಮಸಾಲ ಇಡ್ಲಿ, ಚಿತ್ರಾನ್ನ ಮತ್ತು ಪೂರಿ ಸಾಗು ದೋಸೆ ಸಿಗುತ್ತೆ. ನಮ್ಮಲ್ಲಿ ಈ ಸ್ಪೆಷಲ್ ಇಡ್ಲಿ ಅಂತ, ಇಡ್ಲಿ ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮಸಾಲ ಇಡ್ಲಿ ಅಂತಲೇ ಸಿಗುತ್ತೆ. ಅದಕ್ಕೆ ನಾವು ಈರುಳ್ಳಿ ಮತ್ತು ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಎಲ್ಲನೂ ಹಾಕ್ಬಿಟ್ಟು, ನಾವು ಕ್ಯಾರೆಟ್ ತುರಿ ಎಲ್ಲನೂ ಹಾಕ್ಬಿಟ್ಟು ಸ್ಪೆಷಲಾಗಿ ಮಸಾಲ ಇಡ್ಲಿ ಅಂತ ಕೊಡ್ತೀವಿ. ಅದಕ್ಕೆ ಜನ ಹುಡ್ಕೊಂಬರ್ತಾರೆ ಇಲ್ಲಿ ಮಸಾಲ ಇಡ್ಲಿಗೆ ಅಂತಲೇ ಹೇಳಿ. ಸೊ ಅದು ನಮಗೆ ನಮ್ಮ ಅಂಗಡಿಲಿ ಫೇಮಸ್. ಆ್ಯಕ್ಚುಲಿ ಈ ಒಂದು ಸರೌಂಡಿಂಗಲ್ಲಿ ಯಾವುದೇ ರೀತಿ ಆ ಥರ ಸ್ಟ್ರೀಟ್ ಫುಡ್ಡಲ್ಲಿ ಈ ಥರ ಮಸಾಲ ಇಡ್ಲಿ ಕೊಡೋದಿಲ್ಲ. ಸ್ಪೆಷಲ್ ಮಸಾಲ ಇಡ್ಲಿ ಅಂತಲೇ ಮಾಡ್ತೀವಿ. ಪ್ಲಸ್ ಜೊತೆಗೆ ಚಿತ್ರಾನ್ನಕ್ಕೆ ಅಂತ ಬಂದರೆ ಚಿತ್ರಾನ್ನ ಕೂಡ ಸ್ಪೆಷಲ್ ಬರುತ್ತೆ. ಎಲ್ಲ ಕಡೆ ನಾರ್ಮಲ್ ಚಿತ್ರಾನ್ನ ಸಿಗುತ್ತೆ, ನಮ್ಮಲ್ಲಿ ತರಕಾರಿ ಚಿತ್ರಾನ್ನ ಅಂತಲೇ ಸಿಗುತ್ತೆ. ಅದು ಹೆಂಗೆ ಅಂತಂದರೆ ಬಟಾಣಿ ಪ್ಲಸ್ ಕ್ಯಾರೆಟು, ಗೆಡ್ಡೆಕೋಸು ಎಲ್ಲನೂ ಮಿಕ್ಸ್ ಮಾಡಿ ನಾವು ಸ್ಪೆಷಲ್ಲಾಗಿ ಅದನ್ನು ತರಕಾರಿ ವೆಜಿಟೇಬಲ್ ಚಿತ್ರಾನ್ನ ಅಂತಲೇ ಮಾಡ್ತೀವಿ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಆಮೇಲೆ ನಾವು ಚಿತ್ರಾನ್ನ ಪ್ರತಿದಿನ ಡಿಫ್ರೆಂಟಾಗಿ ಒಂದು ದಿವಸ ಅದಿದ್ರೆ ಒಂದು ದಿವಸ ಈ ಥರ ಅಂತ ಕೊಡ್ತಾ ಇರ್ತೀವಿ. ಚಿತ್ರಾನ್ನದಲ್ಲೇ ಸ್ಪೆಷಲ್ ಇರುತ್ತೆ. ಒಂದು ದಿವಸ ಬರೀ ನಿಂಬೆಹಣ್ಣು ಹಾಕ್ತೀವಿ. ಮತ್ತು ಕೆಲವೊಬ್ರು ಒಂದಿನ ಹುಣಸೆಹಣ್ಣಿನ ಚಿತ್ರಾನ್ನ ಈ ಥರದ್ದು ಮಾಡ್ತೀವಿ. ಬಟ್ ಆಲ್ಮೋಸ್ಟ್ ರೆಗ್ಯುಲರ್ ಒಂದು 3-4 ಡೇಸು ನಮ್ಮಲ್ಲಿ ಬಂದು ತರಕಾರಿ ಚಿತ್ರಾನ್ನನೇ ಸ್ಪೆಷಲ್ಲಾಗಿ ನಾವು ಕೊಡುವಂಥದ್ದು. ಸೊ ಮಧ್ಯಾಹ್ನ ಊಟ ಕೂಡ ಇರುತ್ತೆ ನಮ್ಮಲ್ಲಿ. ಒಂದಿನ ವೆಜಿಟೇಬಲ್ ಸಾಂಬಾರು, ಒಂದಿನ ಮೊಳಕೆ ಕಟ್ಟಿದ ಹುಳ್ಳಿಕಾಳು ಸಾಂಬಾರು, ಈ ಥರದ್ದು ಸಾಂಬಾರುಗಳನ್ನ ಡಿಫ್ರೆಂಟಾಗಿ ಕೊಡ್ತೀವಿ. ಸೊ ಈ ಥರ ನಮ್ಮಲ್ಲಿ ಮಧ್ಯಾಹ್ನ ಕೂಡ ಮುದ್ದೆ, ಚಪಾತಿ ಈ ಥರದ್ದೆಲ್ಲ ಸಿಗುತ್ತೆ. ಸೊ ಇದು ಯಾವಾಗಿಂದ ಶುರು ಮಾಡಿದೆ ಸರ್ ನೀವು? ಸರ್ ಇದು ನಾನು ಒನ್ ಮಂತೇನೋ ಆಯಿತು ಶುರು ಮಾಡಿ. ಮುಂಚೆ ಸ್ವಲ್ಪ ನನಗೆ ಅಡುಗೆದ ಬಗ್ಗೆ ನಾಲೆಡ್ಜ್ ಇತ್ತು, ಏನೇನು ಮಾಡಬೇಕು ಅಂತೇಳಿ. ಸೊ ನಾನು ಆ ಒಂದು ಕಾನ್ಸೆಪ್ಟಲ್ಲಿ 1 ಮಂತ್ ಬಿಫೋರ್ ಶುರು ಮಾಡಿದ್ದು. ಸೊ ನನಗೆ ಜನಗಳು ಬರ್ತಾ ಇದ್ದಾರೆ ಸರ್. ನನಗೆ ಸ್ಟಾರ್ಟಿಂಗು ಡೇ 1ಇಂದನೂ ನನಗೆ ಅದು ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾ ಇದೆ, ಏನು ತೊಂದರೆ ಏನಿಲ್ಲ. ಸೊ ಇನ್ನು ಮುಂದೆ ನೋಡಬೇಕು ಹೇಗೆ ಬರ್ತಾರೆ. ಓಕೆ, ಸೂಪರ್ ಸರ್. ಇನ್ನು ಹೊಸದಾಗಿ ಶುರು ಮಾಡಿದ್ದೀರಾ, ಸೊ 1 ಮಂತ್ ಆಗಿದೆ ಅಂತಿದ್ರೆ. ಸೊ ಇದು ನನಗೆ ಸ್ವಲ್ಪ ಕಷ್ಟ ಆಯಿತು ಅನ್ನುವಂಥ ಒಂದು ಟಾಸ್ಕ್ ಯಾವುದು ಸರ್? ಅಂದರೆ ಗಾಡಿ ಹಾಕೋದೇ ಟಾಸ್ಕ್ ಆಯ್ತಾ ಅಥವಾ ಅಡುಗೆ ಮಾಡೋದು ಟಾಸ್ಕ್ ಆಯ್ತಾ ಸರ್? ಅಂದರೆ ನಾನು ಇವಾಗ ಎಸ್ಪೆಷಲಿ ಈ ಒಂದು ಎಂಟೈರ್ ಕಿಚನ್ ಇದಕ್ಕೆ ನಾನು ಒಬ್ಬನೇ ಸರ್ ಇರೋದು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಎಂಟೈರ್ ಸಾಂಬಾರಿಂದ ಹಿಡಿದು ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಒಂದು 7 o'clock ಬರ್ತೀನಿ. ಒಂದು 4 ಗಂಟೆಗೆ ಎದ್ದು ಬರೋದ್ರಿಂದ ನನಗೆ ಅದು ಒಂದು ವೀಕ್ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಇಷ್ಟೆಲ್ಲ ಇದು ಮಾಡಬೇಕಲ್ಲಪ್ಪ ಅಂತ. ಬಟ್ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಏನಾಗ್ತಾ ಇದೆ, ನನಗೆ ಈಸಿ ಆಗ್ತಾ ಇದೆ. ಜೊತೆಲಿ ಯಾರಾದರೂ ಹೆಲ್ಪ್ಗಿದ್ರೆ ಇನ್ನೂ ಈಸಿ ಅನಿಸುತ್ತೆ. ಬಟ್ ಸದ್ಯಕ್ಕೆ ನನಗೆ ಹೆಲ್ಪರ್ ಏನು ಬೇಡ, ನಾನು ಒಬ್ಬನೇ ಮ್ಯಾನೇಜ್ ಮಾಡ್ತೀನಿ ಅನ್ನೋ ಒಂದು ಬರುತ್ತೆ. ಬಟ್ ಸ್ಟ್ರೀಟ್ ಫುಡ್ ಶುರು ಮಾಡೋದೇನಾದರೂ ಐಡಿಯಾ ಇದ್ದರೆ, ಬಟ್ ನಿಮಗೆ ಅಡುಗೆ ಗೊತ್ತಿದ್ರೆ ನೀವು ಶುರು ಮಾಡಿ. ನೀವು ಯಾರನ್ನೇ ಬೇರೆಯವ್ರನ್ನ ನಂಬ್ಕೊಂಡು ಶುರು ಮಾಡಿಕೊಂಡ್ರೆ ನಿಮಗೆ ಏನೂ ಅದರಲ್ಲಿ ಸಿಗೋದಿಲ್ಲ. ಸೊ ಈಗಿನ ಜನ್ರೇಷನಲ್ಲಿ ಭಟ್ರುಗಳೆಲ್ಲ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಗೊತ್ತಿದ್ದು ನಾವು ಮಾಡಿರೋದ್ರಿಂದ ನಮಗೆ ಏನೂ ತೊಂದರೆ ಏನಿಲ್ಲ ಸರ್. ತೊಂದರೆ ಇಲ್ಲ ನನಗೆ ಇದ್ರಲ್ಲಿ ರಿಸ್ಕ್ ಅಂತ ಏನು ಸ್ಟಾರ್ಟಿಂಗ್ ಒಂದು ವೀಕ್ ಅಷ್ಟೇ. ಯಾಕೆಂದರೆ ನಾನು 4 ಗಂಟೆಗೆ ಎದ್ದು ಮಾಡೋದ್ರಿಂದ ನಂಗೆ ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಇತ್ತು. ಬಟ್ ಇವಾಗ ನನಗೆ ಯಾವುದೇ ರೀತಿಯ ರಿಸ್ಕ್ ಅಂತ ಏನು ಅನ್ನಿಸ್ತಾ ಇಲ್ಲ ಸರ್, ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಓಕೆ ಸೂಪರ್. ಮತ್ತು ಟೈಮಿಂಗ್ಸ್ ಏನಿದೆ ಸರ್? ಸರ್ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಇರುತ್ತೆ. ಟಿಫನ್ ಬಂದು ಒಂದು 12 ಗಂಟೆವರೆಗೂ ಟಿಫನ್ ಅಂತೂ ಇದ್ದೇ ಇರುತ್ತೆ. ಸೊ ನೀವು ಅದೇನೋ ಅದಾದಮೇಲೆ ಊಟ ಅಂತೂ ರೆಡಿ ಇರುತ್ತೆ ಸರ್. ಮುದ್ದೆ ಊಟ 12 ಗಂಟೆಯಿಂದನೇ ಶುರು ಇರುತ್ತೆ. ಮುದ್ದೆ ಚಪಾತಿ ಎಲ್ಲ 12 ಗಂಟೆಯಿಂದನೇ ಶುರು ಇರುತ್ತೆ. ಓಕೆ, ಸೂಪರ್ ಸರ್. ಮತ್ತು ನಾನು ಶ್ರೀ ಅನ್ನಪೂರ್ಣ ಮೆಸ್ಸಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ಇದು ನಿಯರ್ ಪೀಣ್ಯ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇರೋದು ಲೊಕೇಶನ್ ನಮ್ಮದು. ಸೊ ಎದುರುಗಡೆ ಪೀಣ್ಯ ಪೊಲೀಸ್ ಸ್ಟೇಷನ್ ಹತ್ರನೇ ಬಂದರೆ ನಮ್ಮದು ಒಂದು ಸ್ಟ್ರೀಟ್ ಫುಡ್ ವೆಹಿಕಲ್ ಕಾಣುತ್ತೆ. ಸೊ ಅಲ್ಲಿಗೆ ಬಂದರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್. ಓಕೆ, ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಕ್ಕೆ ಸೋಡಾ ಏನು ಯೂಸ್ ಮಾಡಲ್ಲ ಸರ್. ಸೋಡಾ ಯೂಸ್ ಮಾಡಲ್ಲ. ಇದಕ್ಕೆ ಸ್ಪೆಷಲ್ ಅಕ್ಕಿ ಇಡ್ಲಿ ಅಂತಾನೆ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತೀವಿ. 50 rupees 1 kg. ಬಟ್ ಸೋಡಾ ಹಾಕಿದ್ರೆ ಇಡ್ಲಿ ಬರೋದೇ ಇಲ್ಲ ಅಂತಾರಲ್ಲ ಸರ್? ಅದಕ್ಕೆ ಸಬ್ಬಕ್ಕಿ ಹಾಕ್ತೀವಿ ಸರ್. ನಾವು ಸಬ್ಬಕ್ಕಿ ಹಾಕಿದಾಗ ಏನಾಗುತ್ತೆ, ಅದು ಸ್ಮೂತ್ ಆಗುತ್ತೆ. ಚಿತ್ರಾನ್ನ, ಸೊ ಅದೇ ಹೇಳಿದ್ರಲ್ಲ ತರಕಾರಿ ಹಾಕಿ ಚಿತ್ರಾನ್ನ ಮಾಡ್ತೀವಿ ಅಂತ. ಚಿತ್ರಾನ್ನ, ನಿಂಬೆಹಣ್ಣು ಎಲ್ಲ ಹಾಕಿ ಮಾಡುತ್ತಾರಂತೆ. ಚಿತ್ರಾನ್ನ ನೋಡೋದಕ್ಕೂ ಚೆನ್ನಾಗೈತೆ, ಬಿಸಿ ಆಗೂ ಇದೆ. ಅಂದರೆ ಬಿಸಿನೇ ಕಲಿಸ್ತಾರೆ, ಅದು ಪ್ಲಸ್ ಪಾಯಿಂಟ್. ನನಗೆ ಅದು ಬಹಳನೇ ಇಷ್ಟ ಆಗಿದ್ದು. ಒಂದೇ ಸತಿ ಕಲಸಿಟ್ಬಿಟ್ರೆ ಆ ಡ್ರೈ ಫೀಲ್ ಆಗುತ್ತೆ. ಸೊ ಇಲ್ಲ ಹಂಗಲ್ಲ, ನಿಮಗೆ ನೀಟಾಗಿ ಆ ಗೊಜ್ಜು ನೀಟಾಗಿ ಸಿಗುತ್ತೆ. ಮತ್ತಿನ್ನು ಬೆಳ್ಳುಳ್ಳಿ ಹಾಕಿದ್ದಾರೆ ಬಾಸ್. ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಟೇಸ್ಟು ಚೆನ್ನಾಗೂ ಇರುತ್ತೆ. ಪ್ಲಸ್ ಆರೋಗ್ಯಕ್ಕೆ ಒಳ್ಳೆಯದು. ಸ್ವಲ್ಪನಾದರೂ ತಗೋಬೇಕು, ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ಹುಳಿ ನೀಟಾಗಿ ಸಿಗುತ್ತೆ, ಡ್ರೈ ಫೀಲ್ ಆಗೋಲ್ಲ. ಅದು ಮೇಯ್ನು. ಚಿತ್ರಾನ್ನ ಅಂದಾಗ ಎಷ್ಟೋ ಕಡೆ ಡ್ರೈ ಹಂಗೆ ಸಿಗುತ್ತೆ, ಮತ್ತು ಕಾಳು ಸಿಗುತ್ತೆ. ಚಿತ್ರಾನ್ನ ಚೆನ್ನಾಗಿದೆ. ಈರುಳ್ಳಿ ಯಥೇಚ್ಛವಾಗಿ ಬಳಸಿದ್ದಾರೆ. ಈರುಳ್ಳಿ ರೇಟ್ ಬೇರೆ ಗಗನ ಮುಟ್ಟಿದೆ.
ರೇಟ್ ಜಾಸ್ತಿ ಅಂತಾರೆ, ಬಟ್ ಆದರೂ ಈರುಳ್ಳಿ ಯಥೇಚ್ಛವಾಗಿ ಬಳಸಿದ್ದಾರೆ. ನನಗೆ ಅದು ಬಹಳನೇ ಇಷ್ಟ ಆಯಿತು. ಬೆಳ್ಳುಳ್ಳಿ ಎಲ್ಲ ಹಾಕಿ, ಕಡಲೆಬೇಳೆ, ಕಡಲೆ ಬೀಜ ಎಲ್ಲನೂ ಯಥೇಚ್ಛವಾಗಿ ಹಾಕಿ ಬೊಂಬಡ ಮಾಡ್ಯವ್ರೆ. ಚೆನ್ನಾಗೈತೆ. ಚಿತ್ರಾನ್ನ ಇಷ್ಟ ಆಯಿತು, ಮಸ್ತಿದೆ. ಬಂದಾಗ ಚಿತ್ರಾನ್ನ ಮಸ್ಟ್ ಟ್ರೈ ಮಾಡಿ, ಚಿತ್ರಾನ್ನ ಚೆನ್ನಾಗಿದೆ. ಇನ್ನು ಪ್ರೈಸ್ ವೈಸ್ ಅಂತ ಬಂದಾಗಲೂ ಕೂಡ ಅಂಥ ಹೆವಿ ಇಲ್ಲ. 35 ರೂಪಾಯಿ ರೈಸ್ ಬಾತು, 35 ರೂಪಾಯಿಗೆ ನಿಮಗೆ ಚಿತ್ರಾನ್ನ ಸಿಗುತ್ತೆ. ಹೊಟ್ಟೆ ತುಂಬುತ್ತೆ. ಕ್ವಾಂಟಿಟಿ ಜಾಸ್ತಿನೇ ಬರುತ್ತೆ. ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಆರಾಮ್ಸೆ ಹೊಟ್ಟೆ ತುಂಬುತ್ತೆ. ಸೂಪರ್. ಇನ್ನು ಮಧ್ಯಾಹ್ನ ನಂತರ ಬಂದರೆ ಊಟನೂ ಸಿಗೋದಂತೆ. ಓಕೆ, ನಾನು ಈ ವಿಡಿಯೋನಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗುವ. ಚೆನ್ನಾಗಿದೆ. ರೈಸ್ ಕ್ವಾಲಿಟಿ ಇಷ್ಟ ಆಯಿತು.